ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಕಾಯಿ ರಸ ಹಾಕಿ ಚಿಕನ್ ಸಾರು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಏನಂದರೆ, 1 ಸ್ಪೂನಷ್ಟು ಗಸಗಸೆ, ಮತ್ತು ಒಂದು 7-8 ಹಸಿಮೆಣಸು, ಮತ್ತು ಒಂದು ಇದು ಬರುತ್ತಲ್ಲ ಗರಂ ಮಸಾಲ ಇದು ಪ್ಯಾಕೆಟು, ಅದರಲ್ಲಿ ಎಲ್ಲ ಇರುತ್ತೆ. ಇದು ಪಲಾವ್ ಎಲೆ, ಕೊತ್ತಂಬರಿ, ಇದು ಏನಂದರೆ ಲವಂಗ, ಚಕ್ಕೆ, ಅದು ಎಲ್ಲ ಇರುತ್ತೆ. ಅದನ್ನು ಒಂದು ಪ್ಯಾಕೆಟ್ ಹಾಕಿದ್ದೀನಿ. ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಹೋಳಷ್ಟು ಕಾಯಿ, ಮತ್ತು ಮನೆಯಲ್ಲೇ ಮಾಡಿರೋ ಗರಂ ಮಸಾಲ 1 ಸ್ಪೂನು, ಮತ್ತು ಇದು ಅರ್ಧ ಸ್ಪೂನ್ ಜೀರಿಗೆ, ಹಾಗೂ 1 ಸ್ಪೂನ್ ಹವಿಜ ಪೌಡ್ರ್ ಹಾಕಿದ್ದೀನಿ. ಮತ್ತು 1 ಕಾಯನ್ನು ನಾನು ಮಿಕ್ಸಿಯಲ್ಲಿ ಹಾಕಿಟ್ಟಿದ್ದೀನಿ. ಈಗ ನೋಡಿ, ಇದಕ್ಕೆ ಒಗ್ಗರಣೆಗಂತ ಒಂದು 3 ಈರುಳ್ಳಿಯನ್ನು ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ 3 ಈರುಳ್ಳಿ ಹಾಕಿದ್ದೀನಿ. ಕಟ್ ಮಾಡಿಟ್ಟಿದ್ದೆ ಈರುಳ್ಳಿನ, ಅದನ್ನು ಹಾಕಿದ್ದೀನಿ. ಇದಕ್ಕೆ ಬೋಳ್ಕಾಳು ಮೆಣಸು 1 ಸ್ಪೂನಷ್ಟು ಹಾಕಿದ್ದೀನಿ. ಇದು ಟೊಮೆಟೊ ಕಟ್ ಮಾಡಿಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಉಪ್ಪು. ನಾನು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಅದು ಈ ಈರುಳ್ಳಿ ಮತ್ತು ಟೊಮೆಟೊ ಜೊತೆಗೆ ಚೆನ್ನಾಗಿ ಫ್ರೈ ಆಗಿ ಒಂಥರ ಒಳ್ಳೆ ಸ್ಮೆಲ್ ಬರುತ್ತೆ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಈಗ ನೋಡಿ, ಕಾಯಿ ರಸನ ಮಿಕ್ಸಿಯಲ್ಲಿ ಮಾಡಿ ಇಟ್ಟಿದ್ದೀನಿ. ಇದನ್ನು ಒಂದು ಪಾತ್ರೆಯಲ್ಲಿ ತೆಗಿತಾ ಇದ್ದೀನಿ. ಇದು ಒಂದು 2 ಸಲ ಕಾಯಿ ರಸನ ತೆಗಿಬೇಕು. ಫಸ್ಟಿಂದು ಕಾಯಿ ರಸನ ಹಾಗೆ ಇಟ್ಕೊಳ್ಬೇಕು. ಈಗ ನೋಡಿ, ಮಸಾಲೆನ ಮಿಕ್ಸಿಯಲ್ಲಿ ಹಾಕಿದ್ದೀನಿ. ಇದು ಸ್ವಲ್ಪ ಸ್ಮೂತಾಗಿ ಪೇಸ್ಟ್ ಆಗಬೇಕು. ಮಸಾಲೆ ಚೆನ್ನಾಗಿ ಪೇಸ್ಟ್ ಆಗಬೇಕು. ಯಾಕಂದರೆ ಕಾಯಿ ರಸ ಹಾಕ್ತೀವಲ್ವ, ಇದರಿಂದ ಈ ಸಾರು ತುಂಬ ಟೇಸ್ಟಿ ಆಗುತ್ತೆ. ಒಂದು kg ಚಿಕನ್ ತೊಗೊಂಡಿದ್ದೀನಿ. ಅದು ಆರ್ಡ್ರ್ ಇತ್ತು ಒಬ್ಬರಿಗೆ, ಇದೇ ರೀತಿ ಸಾರು ಮಾಡಿಕೊಡಿ ಅಂತ. ನಮ್ಮ ಊರ ಕಡೆಯವರೇ, ಅವರು ನಮ್ಮ ಫ್ರೆಂಡು. ಇದು ನೋಡಿ, ಮತ್ತೆ ಸ್ವಲ್ಪ ಸ್ಮೂತ್ ಆಗಬೇಕಂತ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು 1 kg ಚಿಕನ್. ಇದಕ್ಕೆ ಉಪ್ಪು ಮತ್ತು ಅರಿಶಿಣ ಹಾಕಿ ಚೆನ್ನಾಗಿ 2-3 ಸಲ ತೊಳೆದಿಟ್ಟಿದ್ದೀನಿ. ಈಗ ಇನ್ನೊಮ್ಮೆ ಒಳ್ಳೆ ನೀರನ್ನು ತಗೊಂಡು ತೊಳಿತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಸ್ಮೆಲ್ ಇರಲ್ಲ ಚಿಕನಿಗೆ. ಈಗ ಇದನ್ನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ.
ಈಗ ಕಾಯಿ ರಸನ ತೆಗಿತಾ ಇದ್ದೀನಿ. ಅದು ದಪ್ಪಗಿರೋ ಫಸ್ಟಿಗೆ ತೆಗಿತೀವಲ್ಲ ಅದನ್ನು ಸೈಡಿಗೆ ತೆಗೆದಿಡ್ತಾ ಇದ್ದೀನಿ. ಇದಕ್ಕೆ ಮತ್ತೆ 2-3 ಸ್ವಲ್ಪ ಜಾಳಿಗೆ ಇದ್ದರೆ ಚೆನ್ನಾಗಾಗುತ್ತೆ. ಇನ್ನೊಂದು ಅದು ದಪ್ಪ ಕಾಯಿ ರಸನ ಹಾಗೆ ಇಟ್ಟಿದ್ದೀನಿ. ಈಗ ಕಬಾಬಿಗೆ 1 kg ಕಬಾಬ್ ಖಾಲಿ ಅವರು ಮಸಾಲೆ ಹಚ್ಕೊಡ್ಲಿಕ್ಕೆ ಹೇಳಿದರು. ಹಾಗೆ ಮಾಡ್ತಾಯಿದ್ದೀನಿ. ಎಲ್ಲ ಮಿಕ್ಸಿಂಗ್ ಮಾಡಿಕೊಡಿ ನಮಗೆ ಅಂತ, ಫ್ರೈ ಮಾಡೋದು ಬೇಡ ಅಂತ ಹೇಳಿದರು. ಅದಕ್ಕೆ ನೋಡಿ ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಬಾಬ್ ಪೌಡ್ರು, ಹಾಗೇ 2 ಸ್ಪೂನು ಕಾರ್ನ್ಫ್ಲೋರು, ಉಪ್ಪು ಸ್ವಲ್ಪ, ಮತ್ತು ಖಾರ ಪೌಡ್ರು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೀರು ಹಾಕಿ ಕಲಸಿ ಚಿಕನ್ ಹಾಕ್ತಾಯಿದ್ದೀನಿ. ತೊಳೆದಿರೋ ಚಿಕನ್ ಇದು ಹಾಕ್ತಾಯಿದ್ದೀನಿ. ಈ ರೀತಿ ಗ್ರೀನಾಗಿ ಚೆನ್ನಾಗಾಗುತ್ತೆ ಸಾರು. ಎಷ್ಟು ಬೇಕೋ ಅಷ್ಟನ್ನೇ, ಇದು ಕಾಯಿ ರಸ ಇತ್ತಲ್ಲ ಅಷ್ಟನ್ನು ಹಾಕಿದ್ದೀನಿ, ದಪ್ಪ ಕಾಯಿ ರಸ. ನನ್ನ ಈ ಚಾನೆಲ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅವರು ಹೇಳಿದರು ಸಾರನ್ನು ತುಂಬ ಚೆನ್ನಾಗಾಗಿದೆ ಅಂದರು. ಎಲ್ಲನೂ ಒಂದು ಸಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅಡುಗೆ ಮುಗೀತೀಗ. ಈಗ ಅವರಿಗೆ ಪ್ಯಾಕ್ ಮಾಡಿಕೊಟ್ರೆ ಆಯಿತು. ಇದು ಕಬಾಬ್ ಮಸಾಲೆ ಹಚ್ಚಿ ಕೊಡೋದಷ್ಟೇ. ಮಸಾಲೆ ಸಾರನ್ನೆಲ್ಲ ಕಂಟೈನರಿಗೆ ಹಾಕ್ತಾಯಿದ್ದೀನಿ. ಇಡ್ಲಿ ಮತ್ತು ಚಿಕನ್ ಸಾರು ರೆಡಿ. ಬಾಯ್.